ಮಗದಷ್ಟು ದಟ್ಟವಾಗ್ತಾ ಇದೆ. ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ ಯಾವ ರೀತಿಯಾದ ಅಂಶಗಳನ್ನು ಜಾರಿ ನಿರ್ದೇಶನಾಲಯದ ಈ ವರದಿ ಒಳಗೊಂಡಿದೆ ಅಂತ ಹೇಳಿ. ನಿಮಗೆ ಗೊತ್ತಿರೋ ಹಾಗೆ ಕೆಸರೆ ಗ್ರಾಮ, ಆ ಗ್ರಾಮದಲ್ಲಿದ್ದ 3.26 ಎಕರೆ ಜಮೀನು, 3 ಎಕರೆ 26 ಗುಂಟೆ ಜಮೀನು, ಇದನ್ನು ಪಾರ್ವತಮ್ಮನವರಿಗೆ ಅವರ ಸಹೋದರ ಕುಂಕುಮ ಅರಿಶಿಣದ ರೂಪದಲ್ಲಿ ದಾನವಾಗಿ ಕೊಟ್ಟಿದ್ದ ಭೂಮಿ. ಅದನ್ನು ಮೂಡ ವಶಪಡಿಸ್ಕೊಳ್ತು. ಇದು ಯಾವಾಗ ವಶಪಡಿಸ್ಕೊಳ್ತು, ಯಾವಾಗ ಇವ್ರ ಕೈಗೆ ದಾನವಾಗಿ ಸಿಕ್ಕಿತ್ತು, ಇದೆಲ್ಲದರ ಬಗ್ಗೆನೇ ನೂರಾರು ಗೋಜಲ ಇದೆ. ಆದರೆ ಮೂಡ ಈ ಒಂದು ಭೂಮಿಯನ್ನು, ಪಾರ್ವತಮ್ಮನವರ ಹೆಸರಲ್ಲಿ ಇತ್ತು ಎನ್ನಲಾದ ಭೂಮಿಯನ್ನು ಅವರ ಹೆಸರಿಗೆ ಬರೋಕ್ಕೆ ಮುಂಚೆ ವಶಕ್ಕೆ ಪಡೆದಿದ್ದು ಖಾಲಿಯಾಗಲ್ಲ, ಬದಲಾಗಿ 3.24 ಲಕ್ಷ ರೂಪಾಯಿ ನೀಡಿಯೇ ಮೂಡ ಈ ಭೂಮಿಯ ಮಾಲೀಕರಿಗೆ 3.24 ಲಕ್ಷ ರೂಪಾಯಿ ಪರಿಹಾರ ನೀಡಿನೇ ವಶಪಡಿಸಿಕೊಂಡಿತ್ತು ಅನ್ನೋದನ್ನು ಜಾರಿ ನಿರ್ದೇಶನಾಲಯ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಹೀಗೆ ಪರಿಹಾರದ ಹಣವನ್ನು ನೀಡಿ ವಶಕ್ಕೆ ಪಡೆದಿದ್ದ ಭೂಮಿಯನ್ನು ಪ್ರಭಾವ ಬಳಸಿ, ವೆರಿ ಇಂಪಾರ್ಟೆಂಟ್ ಅಂಶ ಇದು, ಪ್ರಭಾವವನ್ನು ಬಳಸಿ ಡಿನೋಟಿಫಿಕೇಶನ್, ಪ್ರಭಾವವನ್ನು ಬಳಸಿ ಮೂಡ ವಶದಲ್ಲಿದ್ದ ಭೂಮಿಯನ್ನು ಡಿನೋಟಿಫೈ ಮಾಡಲಾಗಿತ್ತು ಅನ್ನೋ ಅಂಶವನ್ನು ಜಾರಿ ನಿರ್ದೇಶನಾಲಯ ಉಲ್ಲೇಖ ಮಾಡಿದೆ. ನಮಗಿಷ್ಟು ದಿನ ಈ ಭೂಮಿಯ ಅಸಲಿ ಮಾಲೀಕರು ಅಥವಾ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಿದ್ದೇನು, ಇಲ್ಲ ದೇವರಾಜ್ ಅವರ ಹೆಸರಲ್ಲಿದ್ದ ಭೂಮಿ ಇದು, ಅವರಿಗೆ ಕೃಷಿ ಬಿಟ್ಟರೆ ಬೇರೆ ಪರ್ಯಾಯವಾಗಿ ಬದುಕಿಗೆ ಬೇರೆ ಮಾರ್ಗ ಇರಲಿಲ್ಲ, ಹೀಗಾಗಿ ಅವರೇ ಮೂಡಾಗೆ ರಿಕ್ವೆಸ್ಟ್ ಮಾಡಿಕೊಂಡು ಡಿನೋಟಿಫಿಕೇಶನ್, ಅವರೇ ರಿಕ್ವೆಸ್ಟ್ ಮಾಡಿಸ್ಕೊಂಡು ಮಾಡಲಾಗಿದ್ದ ಡಿನೋಟಿಫಿಕೇಶನ್ ಇದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಜಾರಿ ನಿರ್ದೇಶನಾಲಯ ಸ್ಪಷ್ಟವಾಗಿ ಹೇಳಿದೆ, ಇಲ್ಲಿ ಪ್ರಭಾವ ಬಳಕೆಯಾಗಿದೆ, ಸುಮ್ಮನೆ ಕೈಬಿಟ್ಟಿಲ್ಲ ಭೂಮಿಯನ್ನು, ಪ್ರಭಾವವನ್ನು ಬಳಸಿ ಡಿನೋಟಿಫೈ ಮಾಡಲಾಗಿದೆ. ಮೂಡ ಸೈಟ್ ಮಾಡಿ ಮಾರಿದ್ದ ಜಾಗ ಖರೀದಿ ಮಾಡಲಾಗಿದೆ. ಇದು ಕೃಷಿ ಭೂಮಿ ಖರೀದಿ ಮಾಡಿರೋದಲ್ಲ. ಪಾರ್ವತಮ್ಮನವರ ಸಹೋದರ ಮಲ್ಲಿಕಾರ್ಜುನಯ್ಯ ಅವರು ಬದಲಾಗಿ ಮೂಡ ಆಲ್ರೆಡಿ ಸೈಟ್ ಮಾರಿ ಮಾರಾಟ ಮಾಡಿದ್ದ ಜಾಗವನ್ನು ಖರೀದಿ ಮಾಡಲಾಗಿದೆ ಅನ್ನೋ ಅಂಶ ಇದೆ ಇಡೀ ವರದಿಯಲ್ಲಿ. ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮೂಡ ಸೈಟ್ ಮಾಡಿ ಬೇರೆಯವರಿಗೆ ಖರೀದಿ ಮಾಡಿದ್ದ ಜಾಗವನ್ನು ತಾವು ಖರೀದಿ ಮಾಡಿದ್ದಾರೆ. ಇನ್ನು ಈ ಜಾಗ ಈ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡುವಾಗ ಮೂಡ ಯಾವುದೇ ರೀತಿ ಆಕ್ಷೇಪ ಮಾಡಿಲ್ಲ. ಯಾಕೆ? ತಾನು ಸೈಟ್ ಮಾಡಿ ಮಾರಾಟ ಮಾಡಿದ್ದ ಜಾಗವನ್ನು ಯಾರೋ ಥರ್ಡ್ ಪಾರ್ಟಿ ಬಂದು ಮತ್ತೊಮ್ಮೆ ಖರೀದಿ ಮಾಡ್ತಿರುವಾಗ ಮೂಡ ಆಕ್ಷೇಪಣೆ ಮಾಡಿಲ್ಲ. ಯಾಕೆ ಅನ್ನೋ ಪ್ರಶ್ನೆ. ಆಗ ಜಾಗವನ್ನು ರೆಸಿಡೆನ್ಷಿಯಲ್ ಜಾಗವಾಗಿ ಮಾರ್ಪಾಡು ಮಾಡಲಾಗಿತ್ತು. ಪಾರ್ವತಮ್ಮನವರ ರಾಜಕೀಯ ಪ್ರಭಾವದಿಂದಾಗಿಯೇ ಇಷ್ಟೆಲ್ಲ ಗೋಲ್ಮಾಲ್ ನಡೆದಿದೆ. ಐಷಾರಾಮಿ ಬಡಾವಣೆಯಲ್ಲಿ ಅವರಿಗೆ ಬದಲಿ ಸೈಟ್ ಕೂಡ ಪಡೆದಿದ್ದಾರೆ. ಕಾನೂನು ಬಾಹಿರವಾಗಿ ಪರಿಹಾರವನ್ನು ಕೊಟ್ಟಿಲ್ಲ, ಕಾನೂನಾತ್ಮಕವಾಗಿ ಕೊಟ್ಟಿಲ್ಲ, ಬದಲಾಗಿ ಕಾನೂನು ಬಾಹಿರವಾಗಿ ಸೈಟನ್ನು ಪಡೆಯಲಾಗಿದೆ. ಮೂಡ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಸೈಟನ್ನು ಪಡೆಯಲಾಗಿದೆ. ಅದರಲ್ಲೂ ಮೂಡ ಆಯುಕ್ತರಾಗಿದ್ದ ನಟೇಶ್ ದೊಡ್ಡ ಮಟ್ಟದ ಹಗರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿಗಳು ಕಂಡು ಬರ್ತಾ ಇದೆ. ಹಾಗಾಗಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಕಾಯ್ದೆ ಸೆಕ್ಷನ್ ನಂಬರ್ 3 ಅಡಿಯಲ್ಲಿ ಇಡೀ ಪ್ರಕರಣದ ತನಿಖೆ ನಡೀತಾ ಇದೆ ಅಂತ ಹೇಳಿ ಇಡಿ ಉಲ್ಲೇಖವನ್ನು ಮಾಡಿದೆ. ಈ ಎಲ್ಲ ಅಂಶಗಳನ್ನು ಗಮನಿಸ್ತಾ ಇದ್ರೆ ಪಾತ್ರ ಪ್ರಭಾವ ಇಲ್ಲ ಅಂತ ವಾದಿಸ್ತಾ ಇದ್ದ ಸಿದ್ದರಾಮಯ್ಯನವರಿಗೆ ಮುಂದಿನ ದಿನ ಮಗದಷ್ಟು ದಟ್ಟವಾಗ್ತಾ ಇದೆ. ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ ಯಾವ ರೀತಿಯಾದ ಅಂಶಗಳನ್ನು ಜಾರಿ ನಿರ್ದೇಶನಾಲಯದ ಈ ವರದಿ ಒಳಗೊಂಡಿದೆ ಅಂತ ಹೇಳಿ. ನಿಮಗೆ ಗೊತ್ತಿರೋ ಹಾಗೆ ಕೆಸರೆ ಗ್ರಾಮ, ಆ ಗ್ರಾಮದಲ್ಲಿದ್ದ 3.26 ಎಕರೆ ಜಮೀನು, 3 ಎಕರೆ 26 ಗುಂಟೆ ಜಮೀನು, ಇದನ್ನು ಪಾರ್ವತಮ್ಮನವರಿಗೆ ಅವರ ಸಹೋದರ ಕುಂಕುಮ ಅರಿಶಿಣದ ರೂಪದಲ್ಲಿ ದಾನವಾಗಿ ಕೊಟ್ಟಿದ್ದ ಭೂಮಿ. ಅದನ್ನು ಮೂಡ ವಶಪಡಿಸ್ಕೊಳ್ತು. ಇದು ಯಾವಾಗ ವಶಪಡಿಸ್ಕೊಳ್ತು, ಯಾವಾಗ ಇವ್ರ ಕೈಗೆ ದಾನವಾಗಿ ಸಿಕ್ಕಿತ್ತು, ಇದೆಲ್ಲದರ ಬಗ್ಗೆನೇ ನೂರಾರು ಗೋಜಲ ಇದೆ. ಆದರೆ ಮೂಡ ಈ ಒಂದು ಭೂಮಿಯನ್ನು, ಪಾರ್ವತಮ್ಮನವರ ಹೆಸರಲ್ಲಿ ಇತ್ತು ಎನ್ನಲಾದ ಭೂಮಿಯನ್ನು ಅವರ ಹೆಸರಿಗೆ ಬರೋಕ್ಕೆ ಮುಂಚೆ ವಶಕ್ಕೆ ಪಡೆದಿದ್ದು ಖಾಲಿಯಾಗಲ್ಲ, ಬದಲಾಗಿ 3.24 ಲಕ್ಷ ರೂಪಾಯಿ ನೀಡಿಯೇ ಮೂಡ ಈ ಭೂಮಿಯ ಮಾಲೀಕರಿಗೆ 3.24 ಲಕ್ಷ ರೂಪಾಯಿ ಪರಿಹಾರ ನೀಡಿನೇ ವಶಪಡಿಸಿಕೊಂಡಿತ್ತು ಅನ್ನೋದನ್ನು ಜಾರಿ ನಿರ್ದೇಶನಾಲಯ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಹೀಗೆ ಪರಿಹಾರದ ಹಣವನ್ನು ನೀಡಿ ವಶಕ್ಕೆ ಪಡೆದಿದ್ದ ಭೂಮಿಯನ್ನು ಪ್ರಭಾವ ಬಳಸಿ, ವೆರಿ ಇಂಪಾರ್ಟೆಂಟ್ ಅಂಶ ಇದು,
ಪ್ರಭಾವವನ್ನು ಬಳಸಿ ಡಿನೋಟಿಫಿಕೇಶನ್, ಪ್ರಭಾವವನ್ನು ಬಳಸಿ ಮೂಡ ವಶದಲ್ಲಿದ್ದ ಭೂಮಿಯನ್ನ ಡಿನೋಟಿಫೈ ಮಾಡಲಾಗಿತ್ತು ಅನ್ನೋ ಅಂಶವನ್ನ ಜಾರಿ ನಿರ್ದೇಶನಾಲಯ ಉಲ್ಲೇಖ ಮಾಡಿದೆ. ನಮಗಿಷ್ಟು ದಿನ ಈ ಭೂಮಿಯ ಅಸಲಿ ಮಾಲೀಕರು ಅಥವಾ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಿದ್ದೇನು? ಇಲ್ಲ, ದೇವರಾಜ್ ಅವರ ಹೆಸರಲ್ಲಿದ್ದ ಭೂಮಿ ಇದು, ಅವರಿಗೆ ಕೃಷಿ ಬಿಟ್ಟರೆ ಬೇರೆ ಪರ್ಯಾಯವಾಗಿ ಬದುಕಿಗೆ ಬೇರೆ ಮಾರ್ಗ ಇರಲಿಲ್ಲ. ಹೀಗಾಗಿ ಅವರೇ ಮೂಡಾಗೆ ರಿಕ್ವೆಸ್ಟ್ ಮಾಡಿಕೊಂಡು ಡಿನೋಟಿಫಿಕೇಶನ್, ಅವರೇ ರಿಕ್ವೆಸ್ಟ್ ಮಾಡಿಸ್ಕೊಂಡು ಮಾಡಲಾಗಿದ್ದ ಡಿನೋಟಿಫಿಕೇಶನ್ ಇದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಜಾರಿ ನಿರ್ದೇಶನಾಲಯ ಸ್ಪಷ್ಟವಾಗಿ ಹೇಳಿದೆ, ಇಲ್ಲಿ ಪ್ರಭಾವ ಬಳಕೆಯಾಗಿದೆ, ಸುಮ್ಮನೆ ಕೈಬಿಟ್ಟಿಲ್ಲ ಭೂಮಿಯನ್ನ, ಪ್ರಭಾವವನ್ನು ಬಳಸಿ ಡಿನೋಟಿಫೈ ಮಾಡಲಾಗಿದೆ. ಮೂಡ ಸೈಟ್ ಮಾಡಿ ಮಾರಿದ್ದ ಜಾಗ ಖರೀದಿ ಮಾಡಲಾಗಿದೆ. ಇದು ಕೃಷಿ ಭೂಮಿ ಖರೀದಿ ಮಾಡಿರೋದಲ್ಲ. ಪಾರ್ವತಮ್ಮನವರ ಸಹೋದರ ಮಲ್ಲಿಕಾರ್ಜುನಯ್ಯ ಅವರು ಬದಲಾಗಿ ಮೂಡ ಆಲ್ರೆಡಿ ಸೈಟ್ ಮಾರಿ ಮಾರಾಟ ಮಾಡಿದ್ದ ಜಾಗವನ್ನು ಖರೀದಿ ಮಾಡಲಾಗಿದೆ ಅನ್ನೋ ಅಂಶ ಇದೆ ಇಡೀ ವರದಿಯಲ್ಲಿ. ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮೂಡ ಸೈಟ್ ಮಾಡಿ ಬೇರೆಯವರಿಗೆ ಖರೀದಿ ಮಾಡಿದ್ದ ಜಾಗವನ್ನು ತಾವು ಖರೀದಿ ಮಾಡಿದ್ದಾರೆ. ಇನ್ನು ಈ ಜಾಗ ಈ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡುವಾಗ ಮೂಡ ಯಾವುದೇ ರೀತಿ ಆಕ್ಷೇಪ ಮಾಡಿಲ್ಲ. ಯಾಕೆ? ತಾನು ಸೈಟ್ ಮಾಡಿ ಮಾರಾಟ ಮಾಡಿದ್ದ ಜಾಗವನ್ನು ಯಾರೋ ಥರ್ಡ್ ಪಾರ್ಟಿ ಬಂದು ಮತ್ತೊಮ್ಮೆ ಖರೀದಿ ಮಾಡ್ತಿರುವಾಗ ಮೂಡ ಆಕ್ಷೇಪಣೆ ಮಾಡಿಲ್ಲ. ಯಾಕೆ ಅನ್ನೋ ಪ್ರಶ್ನೆ. ಆಗ ಜಾಗವನ್ನು ರೆಸಿಡೆನ್ಷಿಯಲ್ ಜಾಗವಾಗಿ ಮಾರ್ಪಾಡು ಮಾಡಲಾಗಿತ್ತು. ಪಾರ್ವತಮ್ಮನವರ ರಾಜಕೀಯ ಪ್ರಭಾವದಿಂದಾಗಿಯೇ ಇಷ್ಟೆಲ್ಲ ಗೋಲ್ಮಾಲ್ ನಡೆದಿದೆ. ಐಷಾರಾಮಿ ಬಡಾವಣೆಯಲ್ಲಿ ಅವರಿಗೆ ಬದಲಿ ಸೈಟ್ ಕೂಡ ಪಡೆದಿದ್ದಾರೆ. ಕಾನೂನು ಬಾಹಿರವಾಗಿ ಪರಿಹಾರವನ್ನು ಕೊಟ್ಟಿಲ್ಲ, ಕಾನೂನಾತ್ಮಕವಾಗಿ ಕೊಟ್ಟಿಲ್ಲ, ಬದಲಾಗಿ ಕಾನೂನು ಬಾಹಿರವಾಗಿ ಸೈಟನ್ನು ಪಡೆಯಲಾಗಿದೆ. ಮೂಡ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಸೈಟನ್ನು ಪಡೆಯಲಾಗಿದೆ. ಅದರಲ್ಲೂ ಮೂಡ ಆಯುಕ್ತರಾಗಿದ್ದ ನಟೇಶ್ ದೊಡ್ಡ ಮಟ್ಟದ ಹಗರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿಗಳು ಕಂಡು ಬರ್ತಾ ಇದೆ. ಹಾಗಾಗಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕಾಯ್ದೆ ಸೆಕ್ಷನ್ ನಂಬರ್ 3 ಅಡಿಯಲ್ಲಿ ಇಡೀ ಪ್ರಕರಣದ ತನಿಖೆ ನಡೀತಾ ಇದೆ ಅಂತ ಹೇಳಿ ಇಡಿ ಉಲ್ಲೇಖವನ್ನು ಮಾಡಿದೆ. ಈ ಎಲ್ಲ ಅಂಶಗಳನ್ನು ಗಮನಿಸ್ತಾ ಇದ್ರೆ ಪಾತ್ರ ಪ್ರಭಾವ ಇಲ್ಲ ಅಂತ ವಾದಿಸ್ತಾ ಇದ್ದ ಸಿದ್ದರಾಮಯ್ಯನವರಿಗೆ ಮುಂದಿನ ದಿನ ಮಗದಷ್ಟು ದಟ್ಟವಾಗ್ತಾ ಇದೆ. ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ ಯಾವ ರೀತಿಯಾದ ಅಂಶಗಳನ್ನು ಜಾರಿ ನಿರ್ದೇಶನಾಲಯದ ಈ ವರದಿ ಒಳಗೊಂಡಿದೆ ಅಂತ ಹೇಳಿ. ನಿಮಗೆ ಗೊತ್ತಿರೋ ಹಾಗೆ ಕೆಸರೆ ಗ್ರಾಮ, ಆ ಗ್ರಾಮದಲ್ಲಿದ್ದ 3.26 ಎಕರೆ ಜಮೀನು, 3 ಎಕರೆ 26 ಗುಂಟೆ ಜಮೀನು, ಇದನ್ನು ಪಾರ್ವತಮ್ಮನವರಿಗೆ ಅವರ ಸಹೋದರ ಕುಂಕುಮ ಅರಿಶಿಣದ ರೂಪದಲ್ಲಿ ದಾನವಾಗಿ ಕೊಟ್ಟಿದ್ದ ಭೂಮಿ. ಅದನ್ನು ಮೂಡ ವಶಪಡಿಸ್ಕೊಳ್ತು. ಇದು ಯಾವಾಗ ವಶಪಡಿಸ್ಕೊಳ್ತು, ಯಾವಾಗ ಇವ್ರ ಕೈಗೆ ದಾನವಾಗಿ ಸಿಕ್ಕಿತ್ತು, ಇದೆಲ್ಲದರ ಬಗ್ಗೆನೇ ನೂರಾರು ಗೋಜಲ ಇದೆ. ಆದರೆ ಮೂಡ ಈ ಒಂದು ಭೂಮಿಯನ್ನು ಪಾರ್ವತಮ್ಮನವರ ಹೆಸರಲ್ಲಿ ಇತ್ತು ಎನ್ನಲಾದ ಭೂಮಿಯನ್ನು ಅವರ ಹೆಸರಿಗೆ ಬರೋಕ್ಕೆ ಮುಂಚೆ ವಶಕ್ಕೆ ಪಡೆದಿದ್ದು ಖಾಲಿಯಾಗಲ್ಲ, ಬದಲಾಗಿ 3.24 ಲಕ್ಷ ರೂಪಾಯಿ ನೀಡಿಯೇ ಮೂಡ ಈ ಭೂಮಿಯ ಮಾಲೀಕರಿಗೆ 3.24 ಲಕ್ಷ ರೂಪಾಯಿ ಪರಿಹಾರ ನೀಡಿನೇ ವಶಪಡಿಸಿಕೊಂಡಿತ್ತು ಅನ್ನೋದನ್ನು ಜಾರಿ ನಿರ್ದೇಶನಾಲಯ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಹೀಗೆ ಪರಿಹಾರದ ಹಣವನ್ನು ನೀಡಿ ವಶಕ್ಕೆ ಪಡೆದಿದ್ದ ಭೂಮಿಯನ್ನು ಪ್ರಭಾವ ಬಳಸಿ, ವೆರಿ ಇಂಪಾರ್ಟೆಂಟ್ ಅಂಶ ಇದು, ಪ್ರಭಾವವನ್ನು ಬಳಸಿ ಡಿನೋಟಿಫಿಕೇಶನ್, ಪ್ರಭಾವವನ್ನು ಬಳಸಿ ಮೂಡ ವಶದಲ್ಲಿದ್ದ ಭೂಮಿಯನ್ನು ಡಿನೋಟಿಫೈ ಮಾಡಲಾಗಿತ್ತು ಅನ್ನೋ ಅಂಶವನ್ನು ಜಾರಿ ನಿರ್ದೇಶನಾಲಯ ಉಲ್ಲೇಖ ಮಾಡಿದೆ. ನಮಗಿಷ್ಟು ದಿನ ಈ ಭೂಮಿಯ ಅಸಲಿ ಮಾಲೀಕರು ಅಥವಾ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಿದ್ದೇನು? ಇಲ್ಲ, ದೇವರಾಜ್ ಅವರ ಹೆಸರಲ್ಲಿದ್ದ ಭೂಮಿ ಇದು, ಅವರಿಗೆ ಕೃಷಿ ಬಿಟ್ಟರೆ ಬೇರೆ ಪರ್ಯಾಯವಾಗಿ ಬದುಕಿಗೆ ಬೇರೆ ಮಾರ್ಗ ಇರಲಿಲ್ಲ. ಹೀಗಾಗಿ ಅವರೇ ಮೂಡಾಗೆ ರಿಕ್ವೆಸ್ಟ್ ಮಾಡಿಕೊಂಡು ಡಿನೋಟಿಫಿಕೇಶನ್, ಅವರೇ ರಿಕ್ವೆಸ್ಟ್ ಮಾಡಿಸ್ಕೊಂಡು ಮಾಡಲಾಗಿದ್ದ ಡಿನೋಟಿಫಿಕೇಶನ್ ಇದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಜಾರಿ ನಿರ್ದೇಶನಾಲಯ ಸ್ಪಷ್ಟವಾಗಿ ಹೇಳಿದೆ, ಇಲ್ಲಿ ಪ್ರಭಾವ ಬಳಕೆಯಾಗಿದೆ, ಸುಮ್ಮನೆ ಕೈಬಿಟ್ಟಿಲ್ಲ ಭೂಮಿಯನ್ನ, ಪ್ರಭಾವವನ್ನು ಬಳಸಿ ಡಿನೋಟಿಫೈ ಮಾಡಲಾಗಿದೆ. ಮೂಡ ಸೈಟ್ ಮಾಡಿ ಮಾರಿದ್ದ ಜಾಗ ಖರೀದಿ ಮಾಡಲಾಗಿದೆ. ಇದು ಕೃಷಿ ಭೂಮಿ ಖರೀದಿ ಮಾಡಿರೋದಲ್ಲ. ಪಾರ್ವತಮ್ಮನವರ ಸಹೋದರ ಮಲ್ಲಿಕಾರ್ಜುನಯ್ಯ ಅವರು ಬದಲಾಗಿ ಮೂಡ ಆಲ್ರೆಡಿ ಸೈಟ್ ಮಾರಿ ಮಾರಾಟ ಮಾಡಿದ್ದ ಜಾಗವನ್ನು ಖರೀದಿ ಮಾಡಲಾಗಿದೆ ಅನ್ನೋ ಅಂಶ ಇದೆ ಇಡೀ ವರದಿಯಲ್ಲಿ. ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮೂಡ ಸೈಟ್ ಮಾಡಿ ಬೇರೆಯವರಿಗೆ ಖರೀದಿ ಮಾಡಿದ್ದ ಜಾಗವನ್ನು
ತಾವು ಖರೀದಿ ಮಾಡಿದ್ದಾರೆ. ಇನ್ನು ಈ ಜಾಗ ಈ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಖರೀದಿ ಮಾಡುವಾಗ ಮೂಡ ಯಾವುದೇ ರೀತಿಯ ಆಕ್ಷೇಪ ಮಾಡಿಲ್ಲ. ಯಾಕೆ? ತಾನು ಸೈಟ್ ಮಾಡಿ ಮಾರಾಟ ಮಾಡಿದ್ದ ಜಾಗವನ್ನು ಯಾರೋ ಥರ್ಡ್ ಪಾರ್ಟಿ ಬಂದು ಮತ್ತೊಮ್ಮೆ ಖರೀದಿ ಮಾಡ್ತಿರುವಾಗ ಮೂಡ ಆಕ್ಷೇಪಣೆ ಮಾಡಿಲ್ಲ. ಯಾಕೆ ಅನ್ನೋ ಪ್ರಶ್ನೆ. ಆಗ ಜಾಗವನ್ನು ರೆಸಿಡೆನ್ಷಿಯಲ್ ಜಾಗವಾಗಿ ಮಾರ್ಪಾಡು ಮಾಡಲಾಗಿತ್ತು. ಪಾರ್ವತಮ್ಮನವರ ರಾಜಕೀಯ ಪ್ರಭಾವದಿಂದಾಗಿಯೇ ಇಷ್ಟೆಲ್ಲ ಗೋಲ್ಮಾಲ್ ನಡೆದಿದೆ. ಐಷಾರಾಮಿ ಬಡಾವಣೆಯಲ್ಲಿ ಅವರಿಗೆ ಬದಲಿ ಸೈಟ್ ಕೂಡ ಪಡೆದಿದ್ದಾರೆ. ಕಾನೂನು ಬಾಹಿರವಾಗಿ ಪರಿಹಾರವನ್ನು ಕೊಟ್ಟಿಲ್ಲ, ಕಾನೂನಾತ್ಮಕವಾಗಿ ಕೊಟ್ಟಿಲ್ಲ, ಬದಲಾಗಿ ಕಾನೂನು ಬಾಹಿರವಾಗಿ ಸೈಟನ್ನು ಪಡೆಯಲಾಗಿದೆ. ಮೂಡ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಸೈಟನ್ನು ಪಡೆಯಲಾಗಿದೆ. ಅದರಲ್ಲೂ ಮೂಡ ಆಯುಕ್ತರಾಗಿದ್ದ ನಟೇಶ್ ದೊಡ್ಡ ಮಟ್ಟದ ಹಗರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿಗಳು ಕಂಡು ಬರ್ತಾ ಇದೆ. ಹಾಗಾಗಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕಾಯ್ದೆ ಸೆಕ್ಷನ್ ನಂಬರ್ 3 ಅಡಿಯಲ್ಲಿ ಇಡೀ ಪ್ರಕರಣದ ತನಿಖೆ ನಡೀತಾ ಇದೆ ಅಂತ ಹೇಳಿ ಇಡಿ ಉಲ್ಲೇಖವನ್ನು ಮಾಡಿದೆ. ಈ ಎಲ್ಲ ಅಂಶಗಳನ್ನು ಗಮನಿಸ್ತಾ ಇದ್ರೆ ಪಾತ್ರ ಪ್ರಭಾವ ಇಲ್ಲ ಅಂತ ವಾದಿಸ್ತಾ ಇದ್ದ ಸಿದ್ದರಾಮಯ್ಯನವರಿಗೆ ಮುಂದಿನ ದಿನ